ಬಸವನ ಬಾಗೇವಾಡಿ ತಾಲೂಕಿನ ಹಿಂದುಳಿದ ವರ್ಗಗಳ ಇಲಾಖೆಗೆ ಶ್ರೀ ಶಶಿಧರ್ ಸಿ ಕುಂಟೋಜಿ ಅವರು ಅಧಿಕಾರ ವಹಿಸಿಕೊಂಡು ಅನಂತರ ಮಾತನಾಡುತ್ತಾ ಹೇಳಿದರು, ನಮ್ಮ ಇಲಾಖೆಯ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂಗೆ ನೋಡಿಕೊಳ್ಳೋಣ. ನಂತರ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ಊರಿನ ಮುಖಂಡರು ಅವರನ್ನು ಸನ್ಮಾನಿಸಿ ಸ್ವಾಗತಿಸಿದರು. ಇದೇ ಸಮಯದಲ್ಲಿ ಡಿಎಸ್ ಪೂಜಾರಿ, ರವಿ ಬಿರಾದಾರ್, ಎಸ್ಸಿ ಪಾಟೀಲ್, ಸಿದ್ದರಾಮ್ ಕುರುಬರ, ಪಿವಿ ಬಡಿಗೇರ್, ಬಿಆರ್ ಹಳ್ಳಿ, ಕವಿತಾ ತಾವರ್ಕೆಡೆ, ಸುಜಾತ ಲಮಾಣಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅವರಿಗೆ ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರ ಸುಮಾರು ಶ್ರೀ ಸಹಿತ ಅದರ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆಗಮಿಸಿದಂಥ ಶ್ರೀ CS ಪಾಟೀಲ್ ಅವರಿಗೂ ಸಹಿತ ನಮ್ಮನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವೆಲ್ಲರೂ ಒಬ್ಬರಿಗೂ ಕಲ್ಯಾಣಾಧಿಕಾರಿಯಾಗಿ ನೂತನವಾಗಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ನಮಗೆಲ್ಲರೂ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು. ಅವರು ನಾವು ಜೊತೆಯಾಗಿಯೇ ಈ ಒಂದು ತಾಲೂಕಿನಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೇವೆ. ಇನ್ನು ಮುಂದೆ ಕೂಡ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಹಕಾರ, ಅವರ ಒಂದು ಸೇವೆಯನ್ನು ನಾವು ಇವತ್ತು ತಾಲೂಕು ಕಲ್ಯಾಣಾಧಿಕಾರಿಗಳಾಗಿ ಅವರ ಒಂದು ಸೇವೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅವರೆಲ್ಲರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಎಲ್ಲ ನಿಲಯ ಮೇಲ್ವಿಚಾರಕರ ಜೊತೆ, ಎಲ್ಲ ನಮ್ಮ ವಸತಿ ನಿಲಯದ ಸಿಬ್ಬಂದಿಗಳ ಜೊತೆ, ಅಡುಗೆಯವರಾಗಿರ್ಬೋದು, ಅಡುಗೆ ಸಹಾಯಕರಾಗಿರ್ಬೋದು, ಎಲ್ಲರ ಜೊತೆ ಒಂದು ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಹೊಂದಿ ಎಲ್ಲರ ಒಂದು ವಿಶ್ವಾಸ, ಪ್ರೀತಿ ಗಳಿಸಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಆಗಿರ್ಬೋದು, ನಿಡಗುಂದಿ ತಾಲೂಕಿನಲ್ಲಿ ಆಗಿರ್ಬೋದು, ಕೋಲಾರ ತಾಲೂಕಿನಲ್ಲಿ ಆಗಿರ್ಬೋದು, ಎಲ್ಲ ಒಂದು ತಾಲೂಕುಗಳಲ್ಲಿ ಅವರನ್ನು ನಾವು ಅಪಾರವಾಗಿರ್ತಕ್ಕಂಥ ಎಲ್ಲರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿಗಳು. ಅವರು ಇವತ್ತು ಕಲ್ಯಾಣಾಧಿಕಾರಿಗಳಾಗಿ ಬಂದಿದ್ದು ನಮಗೆ ಭಾಳಷ್ಟು ಸಂತೋಷ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಜಾರು ಅಂತಕ್ಕಂಥದ್ದಿಲ್ಲ, ಏನೂ ಇಲ್ಲ. ಯಾಕಂದರೆ ಅವರು ನಮ್ಮವರೇ, ನಮ್ಮ ಆತ್ಮೀಯರು, ಹಿರಿಯರು. ಅವರು ಇನ್ನೂ 2-2.5 ವರ್ಷಗಳ ಕಾಲ ಅವರ ಸೇವೆ ಇದೆ. ಹಾಗಾಗಿ ಅವರು ಕಲ್ಯಾಣಾಧಿಕಾರಿಗಳಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲಿ, ನಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ಮತ್ತು ಬಸವನ ಬಾಗೇವಾಡಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಮೂಲ ನಂದೀಶ್ವರದ ಬಸವಣ್ಣನವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ನನಗೆ ಇಲ್ಲಿವರೆಗೆ ಮಾತನಾಡಲಿಕ್ಕೆ ವಿಶ್ವಗುರು ಅಣ್ಣ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಬೆಳಗಿನ ಶುಭ ಸಂಜೆ ಸಮಾರಂಭದಲ್ಲಿ ನನ್ನನ್ನು ಕಲ್ಯಾಣಾಧಿಕಾರಿಗಳ ಹುದ್ದೆಗೆ ಮಾನ್ಯ ಆಯುಕ್ತರ ನಿರ್ದೇಶನದಂತೆ ಬಿರಾದರ್ ಸರ್ ಹೇಳಿದಂತೆ 31/7/2026ಕ್ಕೆ ಇಂದಿನ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀಯುತ ಶಾಂತಾಬಾಯಿ ನಿಂಬಾಳ್ ಅವರು ನಿವೃತ್ತಿಯಾಗಿದ್ದರು. ಆ ಹುದ್ದೆ ನಿವೃತ್ತಿಯಾಗಿದ್ದರೆ ಖಾಲಿಯಾಗಿತ್ತು. ಅದಕ್ಕೆ ನಾನು ಸರ್ವಿಸ್ನಲ್ಲಿ ದಂಡಿಗೆ ಬಂದಿದ್ದರಿಂದ ಸ್ವಲ್ಪ ಏನಾದರೂ ಸೇವೆ ಬಸವಣ್ಣನಲ್ಲಿ ಸಲ್ಲಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ನಾನು ಸ್ವಲ್ಪ ಅದನ್ನು ಮಾನ್ಯ ಶಾಸಕರ ಒಂದು ಮುತುವರ್ಜಿಯಿಂದ ಹಾಗೂ ನಮ್ಮ ಗೌಡರ ಮುತುವರ್ಜಿಯಿಂದ ನಮ್ಮೆಲ್ಲ ಸಿಬ್ಬಂದಿಯವರ ಒಂದು ಆಕಾಂಕ್ಷೆಯಂತೆ ಸ್ವಲ್ಪ ನಾನು ಅದನ್ನು ಪ್ರಯತ್ನ ಮಾಡಿದೆ. ಅದು ನನಗೆ ಫಲ ನೀಡಿತು. ಇನ್ನು ಮುಂದೆ ನಾವೆಲ್ಲರೂ ಕೂಡಿ ಅವೆಲ್ಲ ಸಹಕಾರ ಕೊಟ್ಟು ನನ್ನ ಒಂದು ನಿವೃತ್ತಿ ಜೀವನದವರೆಗೂ ಕೂಡ ನನ್ನನ್ನು ಇದೇ ರೀತಿ ಸಹಕಾರ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮಸ್ಕರಿಸಿ, ಇನ್ನು ಮುಂದೆ ಬರ್ತಾ ಬಂದರೂ ಕೂಡ ಇದು ನಮ್ಮ CG ಬಿರಾದಾರ್ ಸರ್ ನಾವು ಕೂಡ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಹಾಗೂ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ CG ಬಿರಾದಾರ್ ಸರ್ ತ್ಯಾಗ. ಅವ್ರು ಬಿಟ್ಟು ಕೊಟ್ಟಲ್ಲೇ ನಾನು ಇವತ್ತಾಗಿದ್ದು. ಆ್ಯಕ್ಚುಲಿ ಅವರು ಆಫೀಸಿನಲ್ಲಿ ಸೀನಿಯರ್ ನಮ್ಗಿದ್ದವ್ರು, ನಮ್ಗೆ ಪ್ರಮೋಷನ್ ನಂತರ ಆಗೈತೆ. ಅವ್ರಿಗೆ ಇದು ವಿಸ್ತರಣಾಧಿಕಾರಿಗಳು 2023ರಲ್ಲೇ ಅವರು 20ರಲ್ಲೇ ಪಡ್ಕೊಂಡಿದ್ದರು. ಆದರೂ ಕೂಡ ಒಂದು ಏನೋ ನನ್ನ ಹಿರಿತನ ನೋಡಿ ನಾವು ಒಂದು ದೊಡ್ಡವರು ಅಂತ ತಿಳ್ಕೊಂಡು ಏನೋ ಅವ್ರು ನಾವು ಕೂಡ 25 ಅವ್ರು ಹೇಳಿದ್ರಲ್ಲ 25 ವರ್ಷ ಕೂಡ ಇಬ್ಬರು ಕೂಡ ಸೇವೆ ಇದೇ ತಾಲೂಕಿನಲ್ಲಿ ಮಾಡಿದ್ದರಿಂದ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವರಿಗೆ ನಾನು ಧನ್ಯವಾದಗಳು ಹೇಳ್ಬೇಕು. ಯಾಕಂದರೆ ಇದು ಗೌಡರು ಕೂಡ ನನಗೆ ಭಾಳಷ್ಟು ಗೌಡರು ನಾವು ಎಲ್ಲ ನಮ್ಮೆಲ್ಲ ಇವರೆಲ್ಲ ಕೂಡಿ ನಮಗೆಲ್ಲ ಮೊದಲಿದ್ದನೂ ಈ ತಾಲೂಕಿನಲ್ಲಿ ಇಬ್ಬರಿಗೆ ಒಂದು ಗೌರವ ಇದೆ, ಒಂದು ಸ್ಥಾನಮಾನ ಇದೆ. ಅದನ್ನೆಲ್ಲ ನಾವು ನಮಗೆ ಏನೋ ಅದು ತಪ್ಪದೆ ನಾವು ಯಾರಿಗೂ ನೋವಾಗದಂತ ಇಬ್ಬರು ಕೂಡ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿವರೆಗೆ ತಾವೆಲ್ಲ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ವಿವಿಧ ವಸತಿ ನಿಲಯಗಳಲ್ಲಿ ನಮ್ಮ ಸಿಬ್ಬಂದಿಯವರು ಬಂದಿದೆ. ಈ ಒಂದು 31/7/2026 ಶ್ರೀಮತಿ SV ನಿಂಬಾಳ್ ಮೇಡಮ್ ಅವರು ವಯೋನಿವೃತ್ತಿಯನ್ನು ಹೊಂದಿದ ಪ್ರಯುಕ್ತ ಈ ಒಂದು ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆ
ಖಾಲಿ ಆಗಿತ್ತು. ಆ ಒಂದು ತಾಲೂಕು ಕಲ್ಯಾಣಾಧಿಕಾರಿ ನೂತನವಾಗಿ ನಮ್ಮವರೇ ಸುಮಾರು 25 ವರ್ಷಗಳ ಕಾಲ ನಾವು ಮತ್ತು ಕುಂಟೂರು ಸರ್ ಅವರು ಇದೇ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ನಮ್ಮ ಒಂದು ನೂತನವಾಗಿ ಬಂದಿರತಕ್ಕಂಥ ಶ್ರೀಯುತ ಶ್ರೀ ಕುಂಟೂರು ಸರ್ ಅವರಿಗೂ ಒಂದು ಸನ್ಮಾನ ಮಾಡಿಕೊಂಡಿದ್ವಿ. ಅದಕ್ಕೆ ತಾವೆಲ್ಲರೂ ವಾರ್ಡನ್ ಆಗಿರ್ತಕ್ಕಂಥ ಎಲ್ಲರೂ ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಾನು ಎಷ್ಟು ಸೇವೆ ಆಗಕ್ಕೆ ನಿಮ್ಗೆ ಸಾಧ್ಯ ಆದಷ್ಟು ಒಳ್ಳೆಯದನ್ನು ಮಾಡಿ ನಾನು ಇಲ್ಲಿಂದ ನಾನು ನಿವೃತ್ತಿ ಆಗುವವರೆಗೆ ಸಹಕಾರ ಕೊಡಿ ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಮಾತಾಡೋದು ಅವಕಾಶ ಮಾಡಬೇಕಂತ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು